ಬಂದನೇನ ಹಂಗೆ ತಿಳ್ಕೊಂತಿ? ನನ್ನ ಹಳ್ಯಾನ್ ಮನಿ ಇದು, ನನ್ನ ಮೊಮ್ಮಗಳ ಮನಿ ಇದು. ಅದ ಊರಿಗೆ ಹೋಗ್ಬೇಕು ಅಂತ ನಾವು ಪ್ರವಾಸಕ್ಕೆ ಹೊಂಟು ನಿಂತಿದ್ವಿ. ಅದೇನಾಯ್ತು ಗೊತ್ತನ, ಪ್ರವಾಸಕ್ಕೆ ಹೋಗೋದಂದ್ರೆ ಇನ್ನೂ ಸ್ವಲ್ಪ ತಡ ಅಂತೆ, ಏನೋ ಇವತ್ತೊಂದು ದಿನ ಬಿಟ್ಟಂತೆ. ಅದಕ್ಕೆ ಚುನಾಕ ನನ್ನ ಮೊಮ್ಮಗಳು ನೋಡ್ಬೇಕು ಅಂತ ಅನಿಸ್ಬಿಡ್ತಾ, ಹಂಗಾಗಿ ನಾನು ಇತ್ತಾಗ ಬಂದೆ. ಆರಾಮದೇನವ ಪೂರ್ಣಿಮಾ? ಪೂರ್ಣಿಮಾ ಅಲ್ಲ, ನನ್ನ ಹೆಸರು ಸೌಪರ್ಣಿಕಾ. ಹೌದಾ, ಆಗಲಿ ಬಿಡವ, ಅದ್ರಾಗ ಅಂದೆ ಇದ್ರಾಗ ಕಾ ಅಂತೇನೆ. ಅದು ಬಿಡು, ಎಷ್ಟು ಓದಿಯವ ನೀ ಸಾಲಿನ? ಅದು ನಾನು BA ಓದೇನಿ. ಹೌದಾ, ಇಷ್ಟು ಓದಿಯಾ ನೀನು? ಚಲೋ ಬಿಡು. ಅಲ್ಲ, ಅದು ನನಗೆ ಇದು ಏನದು ತಲೆ ಭಾಳ ಅಂದ್ರೆ ಭಾಳ ಹೊಡೆ ಆತಿ. ಒಂದು ಚಲೋ ತೆಲ್ಲುವಿನ ಗುಳಿಗೆ ಹೇಳ. ಏನ ತೆಲ್ಲುವಿನ ಗುಳಿಗೆ ಹೇಳ್ಬೇಕಾ? ತೆಲಿನೋವಿನ ಗುಳಿಗೆ ಹೇಳಕ್ಕೇನ ಡಾಕ್ಟರ್ ಕಲ್ತಾಳ? ಅಯ್ಯೋ, ಮತ್ತೆ ಅದೇನೋ ಓದಿನಿ ಅಂತೇಳಿ. ಈ ಇಸ್ತ್ರಿ ಕಲ್ಲು ನಳ ಅದು ಮುರಿದ್ರ ರಿಪೇರಿ ಮಾಡಕ್ ಬರ್ತೈತಿ. ಏನ ಇಸ್ತ್ರಿ ಕಲ್ಲು ನಳ ರಿಪೇರಿ ಮಾಡ್ಬೇಕಾ? ನಾನೇನ್ ಪ್ಲಂಬರ್ ಮೆಕ್ಯಾನಿಕ್ ಇದನಾ? ಅಯ್ಯೋ ದೇವ್ರೆ, ಇಸ್ತ್ರಿ ಕಲ್ಲು ರಿಪೇರಿ ಮಾಡಕ್ಕೂ ಬರಲ್ಲ, ನಳ ರಿಪೇರಿ ಮಾಡಕ್ಕೂ ಬರಲ್ಲ. ಅದೆಲ್ಲ ನಂಗೆ ಯಾಕೆ ಬರ್ತೈತಿ? ನಾನು ಯಾಕೆ ಮಾಡ್ಲಿ ಅದನ್ನೆಲ್ಲ? ಅದೆಲ್ಲ ಮಾಡಲ್ಲ ನಾನು. ಇನ್ನೇನು ಬರ್ತೈತಿ ನಿನಗೆ? ಹೋಗ್ಲಿ, ಬಿಸಿ 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 ತಾಲಿಪಟ್ಟಿ ರೊಟ್ಟಿ ಮಾಡಕ್ ಬರ್ತೈತಿ. ನಂಗೆ ತಾಲಿಪಟ್ಟಿ ಎಲ್ಲ ಮಾಡಕ್ ಬರಲ್ಲ. ಅಲ್ಲಾಗೈತ್ರಿ, ಎಂತ ತಪ್ಪು ಹುಡುಗಿ ಜೊತೆ ಮದುವೆ ಮಾಡಿಸಿ ನೀನು? ಅಲ್ಲ, ಈ ಹುಡುಗಿ ಅದೇನೋ ಕಲ್ತಾನೆ ಅಂತತಿ. ಒಂದು ತೆಲ್ಲುವಿನ ಗುಳಿಗೆ ಆದಂತ ಗೊತ್ತಿಲ್ಲ, ಇಸ್ತ್ರಿ ಕಲ್ಲು ಯಾವುದು ರಿಪೇರಿ ಮಾಡಾಕದು ಬರೋದಿಲ್ಲ, ಏನು ಬರೋದಿಲ್ಲಪ್ಪ. ಇದಕ್ಕೆ ರೊಟ್ಟಿ ಬರೋದಿಲ್ಲ, ಚಪಾತಿ ಬರೋದಿಲ್ಲ. ಇದನ್ನ ಇದಕ್ಕೆ ಸುಸಿ ಮಾಡ್ಕೊಂಡಿಯವ? ಓಹೋ, ಏನು ದೊಡ್ಡ ಹೇಳ್ಬಿಟ್ರು. ಅದನ್ನೆಲ್ಲ ಹೆಂಗ್ರಿ ಮಾಡಾಕತ್ತಿ? ನಿಮಗೇನು ನಿಮ್ಮ ಕೆಲಸ ಏನೋ ಅಷ್ಟೇ ಮಾಡ್ಕೊಂಡು ಹೋಗ್ರಿ. ಇಲ್ಲಿ ಎದಕ್ಕೆ ಬಂದಿರಿ? ಅದಕ್ಕೆ ಇಲ್ಲಿ ಏನು ಕೆಲಸ ಐತಿ? ನಿಮ್ಮ ಅಮ್ಮಗಳು ನೋಡಕ್ಕೆ ಬಂದಿರೇ? ಏನು ಇವೆಲ್ಲ ರಿಪೇರಿ ನಿಮ್ಮ ಅಮ್ಮಗಳು ಮಾಡ್ತಾಳ? ಓ, ಮಾಡ್ತಾಳಪ್ಪ. ನಮ್ಮ ಮನ್ಯಾಗ ಇಸ್ತ್ರಿ ಕಲ್ಲು ವಯರ್ ಶಾಕ್ ಕುಡಿತಿರ್ತೈತಲ್ಲ, ಏನು ಕೆಟ್ಟಗಿಟ್ರೆ ನಟ್ಟು ಬಿಚ್ಚೋದು ಏನೋ ಮಾಡ್ತಿರ್ತಾಳ, ಆಕಿನ ಮಾಡ್ಯಾಳ. ಆಮೇಲೆ ನಳ ಗಿಳ, ನಮ್ಮ ನಳ ಅನ್ನಕ್ಕೆ ನಮ್ಮ ಟಾಕಿದ ಒಂದ ನಳ ಇರೋದು. ನಿಮ್ಮ ಮನ್ಯಾಗ ನಂಗೆ ಅಡುಗೆ ಮನ್ಯಾಗ ಒಂದು 2, ಹಿತ್ಲದಾಗ 2, ಬೈಕೆನ್ಯಾಗ ಒಂದು 4-5, ಆಮ್ಯಾಗ ಮುಂಬಾಗ್ಲಕ್ಕೆ ಒಂದು 3-8 ಹಿಂಗೆಲ್ಲ ಒಂದು 36 ನಳ ಇಲ್ಲ, ಒಂದೇ ಇರೋದು. ಅದನ್ನು ಏನದು ನೀರು ಬರ್ಲಂಗಾಗಿ ಹೊಲ್ಸ್ಕೊಂತ್ರ, ಆಮೇಲೆ ಮುರಿದ್ರೆ ಹೊಸ ತಂದು ಹಾಕೋದು, ಆಮೇಲೆ ಪೈಪೆಲ್ಲ ತೆಗೆದು ಕ್ಲೀನ್ ಮಾಡಿ ಮತ್ತೆ ಇದು ಮಾಡೋದು ಎಲ್ಲ ಮಾಡ್ತಾಳ ಗೊತ್ತನ. ಆಮೇಲೆ ತಾಲಿಪಟ್ಟರ ಮಾಡ್ತಾಳ. ತಿಂದವಂಗ ಗೊತ್ತಾಗಬೇಕ ತಾಲಿಪಟ್ಟಿ ರುಚಿ, ಏನು ರುಚಿ ಮಾಡ್ತಾಳ ಅಂತಿ. ತಾಲಿಪಟ್ಟಿ ಸುಳ್ಳ ಹೇಳೋದಲ್ಲ, ಭಾರಿ ರುಚಿ ಮಾಡ್ತಾಳ ತಾಲಿಪಟ್ಟಿ. ಲಕ್ಷ್ಮಿ, ಅಲ್ಲ ಲಕ್ಷ್ಮಿ, ನಿಮ್ಮ ಅಜ್ಜಿ ನನಗೆ ಎಷ್ಟು ಅವಮಾನ ಮಾಡ್ತಾ ಇದಾರೆ ನೋಡು. ಓ, ಇಲ್ಲೇ ಇದೀರನ? ಆರಾಮದೇನಪ್ಪ? ಆರಾಮದೇನತ್ತೀರ? ಯಾವಾಗ ಬಂದ್ರಿ? ಈಗ ಬನ್ಯಪ್ಪ, ಒಟ್ಟ ತಾತ ಹೋಗ್ಬೇಕು. ನನಗೆ ಯಾಕೆ ನೆನಪಾತ ಲಕ್ಷ್ಮಿದು, ಹಂಗಾಗಿ ಬಂದೆ. ಅಜ್ಜಿ ಒಬ್ಬರೇ ಬಂದ್ರೆ? ಇಲ್ಲ, ನಿಮ್ಮವನು ಬಂದಾಳ. ಅಂದ್ರೆ ನಿಮ್ಮವ್ವ ಬಂದಾಳ ಅಂದ್ರೆ ಆಕಿ ಪ್ಯಾಟಿಗೆ ಹೋದ್ಲು ಸೀದಾ. ಆ ಗಿರ್ಜಿ ಆ ಬಳಕ ಮಿಸ್ಕಿ ಅದು ಕೊಡಕ್ಕೆ ಅಂಗಡಿಗೆ ಹೋಗ್ಕೊಳ್ಳಲ್ಲ, ಅಲ್ಲಿಗೆ ಹೋದ್ಲಕ್ಕಿ. ಅಂದರೆ ಆಕಿದು ಕೆಲಸ ಐತಂತೆ ಪ್ಯಾಟ್ಯಾಗ, ಅದೇನೋ ತೊಗೋಬೇಕು ಅನ್ನತ್ತಿದ್ಲಪ್ಪ. ಹಂಗಾಗಿ ಪ್ಯಾಟಿಗೆ ಹೋದ್ಲಾ. ಊರಿಗೆ ಹೋಗೋದಿತ್ತು ನಮ್ದು, ಅದಕ್ಕೆ ಒಂದಿನ ಬಿಟ್ಟು ಹೋಗೋದು ಅಂತಂದ್ರು. ಮತ್ತೇನು ಮಾಡೋದು, ಮಾಡಿದ ಅಡುಗೆ ಮನ್ಯಾಗ ನಮ್ಗೆ ತಿನ್ನಕಾಕತ್ ಬಿಡು ಅಂತ ಇಟ್ಟು, ಇಲ್ಲಿ ಇವರು ಏನೋ ಕಟ್ಕೊಂಡಿದ್ರಂತೆ, ನಮ್ಗೆ ಆಕತ್ತೆ ಅಂತ ಅವರು ಇಟ್ಕೊಂಡ್ರಂತೆ. ಇವತ್ತಿನ ಕ್ಯಾನ್ಸಲ್ ಆಯ್ತು. ಅದಕ್ಕೆ ಆಕಿ ಒಂಚು ಪ್ಯಾಟಿಗೆ ಹೋಗೋದೈತ್ರಿ ಅತ್ಯಾರ, ಹೋಗ್ಯಾರ ಬಂದ್ಬಿಡ್ತೇನೆ ಅಂದ್ಲು. ಹಂಗಾರೆ ನಡಿ ನಾ ಲಕ್ಷ್ಮಿ ಮನೆಗೆ ಹೋಗ್ತಾನೆ ಅಂತೇಳಿ ಇಲ್ಲಿಗೆ ಬಂದೆ. ಪ್ಯಾಟಿ ಮುಗಿಸ್ಕೊಂಡು ಹೋಗೋ ಹೊತ್ನ್ಯಾಗ ಫೋನ್ ಹಚ್ತೇನೆ ಅಂದಾಳ. ಹಚ್ಚಿಲ್ಲ ಅಂದ್ರೆ ಒಂಚೂರು ನನ್ನ ಅಲ್ಲಿ ಬಸ್ ಸ್ಟ್ಯಾಂಡ್ ಮಟ್ಟ ಬಿಟ್ಬಿಡವ, ನಾವು ಬಸ್ ಹತ್ತು ಮತ್ತೆ ಹೋಗಿ. ಸದ್ಯ ಎಲ್ಲಿ ಇಲ್ಲೇ ವಸ್ತಿ ಉಳ್ಕೊಳ್ತೀರ ಅಂತ ಮಾಡಿದ್ದೆ, ಮೊದಲು ಜಾಗ ಖಾಲಿ ಮಾಡ್ರಿ. ಅಯ್ಯ ಡಿಂಗ್ರ ಬಿಲ್ಲಿ, ಒಟ್ಟು ಮರ್ಯಾದೆ ಕೊಟ್ಟು ಮಾತಾಡೋದು ಕಲೀಲಿ. ಇಲ್ಲಿ ಯಾರು ಏನು ಬಿಟ್ಟು ಬಿದ್ದಿಲ್ಲ, ಏನು ನಿನ್ನ ಮನ್ಯಾಗ ಕೂಳ್ಕೊಂಡ್ಲಾರ್ದ ಬಂದೇವಂತ ಮಾಡಿಯ? ನನ್ನ ಹಳ್ಯಾನ ಮನೆ ಜೊತೆಗೆ ನನ್ನ ಮೊಮ್ಮಗಳ ಮನೆ ಅಂತ ಬಂದಿರೋದು. ನೋಡು, ನಮ್ಮೂರಾಗ ನಾ ಮಾತಾಡೋ ರೀತಿ ಒಳಗೆ ಏನಾರ ನಿನಗೆ ಮಾತಾಡಿದೆ ಅಂದ್ರೆ ನೀನು ಬಿನ್ನಾಣಿಗಿತ್ತಿ, ನಿನ್ನ ಬಿಂಕನ ಇಳಿಸ್ತೇನೆ. ಮತ್ತೆ ಏನ್ರಿ ಅದ ಬಾಯಿಗೆ ಬಂದಂಗೆ ಮಾತಾಡ್ತೀರಿ? ನಾನೇನು, ಇದು ನನ್ನ ಮನೆ ಇದೆ, ನಿಮ್ಮ ಹಳ್ಯಾನ ಮನೆ ಏನಲ್ಲ, ನನ್ನ ಅಪ್ಪ ಕಟ್ಸಿರೋ ಮನೆ ಇದು. ಏನ ಬಾಯಿಗೆ ಬಂದಂಗೆ ಏನಾರ ಮಾತಾಡಿದ್ರಿ ಸರಿ ಇರಂಗಿಲ್ಲ. ಲಕ್ಷ್ಮಿ, ನಿಮ್ಮ ಅಜ್ಜಿಗೆ ಹೇಳ್ಬಿಡ, ಇಲ್ಲಿ ಬಂದಾಗ ಹೆಂಗಿರ್ಬೇಕ ಹಂಗೆ ಇರ್ಬೇಕು. ಅವ್ರ ಊರಾಗ ಅಡ್ಡಾಡೋರಿಗೆ, ಆ ಕಾಂಜಿ ಪಿಂಜಿಯವರಿಗೆಲ್ಲ ಬೈದಂಗ ಮಾತಾಡ್ದಂಗ ನನ್ನ ಹತ್ರ ಮಾತಾಡ್ಬೇಡ ಅಂತ ಹೇಳ್ಬಿಡ. ಮತ್ತೆ ಈಗ ಹೇಳಕತ್ತೇನು ಕೇಳ. ಇಲ್ಲ ಅತ್ಯಾರ, ಅವರು ಮಾತಾಡೋದೆ ಹಾಗೆ. ಆಯ್ತು ತಗೋರಿ, ನಾನು ಹೇಳ್ತೀನಿ, ನೀವು ಬೇಜಾರಾಗಬೇಡ್ರಿ. ಅದು ಏನೋ ನೋಡ್ಬೇಕಂತ ಅನ್ಸೈತೆ, ಬಂದಾರಷ್ಟೇ. ಇನ್ನು ಮೇಲೆ ಇಲ್ಲಿ ಬರಬೇಡ ಅಂತ ಹೇಳು. ಅದು ಯಾಕೆ? ನಾನು ಇಲ್ಲಿರೋ ಮಟ್ಟ ಅವ್ರು ಬರತಾರ, ಬರಲಿ ನೋಡಲಿ, ಬರಬೇಡ ಅಂತ ನಾನೇ ಕೇಳಲಿ. ಅಲ್ಲ ಅತ್ಯಾರ, ಇದು ನನ್ನ ಮನೆನೂ ಹೌದಾ? ಅಲ್ಲ, ನನ್ನ ಅಪ್ಪ ಕಟ್ಸಿರೋ ಮನೆ ಇದು. ನಾನು ನಿಮ್ಮ ಮಗನ್ನೇ ಅಲ್ಲ ಮದುವೆಯಾಗಿ ಬಂದಿದ್ದು, ಮತ್ತೆ ನಿಮ್ಮ ಮನೆಗೆ ಎಲ್ಲ ಬಂದಿದ್ದು. ಅದಕ್ಕೆ ನಿನ್ನ ಒಳಗೆ ಇಟ್ಕೊಂಡಿದ್ದು ಆಗೈತಿ. ನಿನ್ನ ಕಾಂದ ನೀನ ತಂದಿಲ್ಲಿ ಜಾಂಡ ಉರಿಸ್ಬೇಡ. ಮತ್ತೆ ಹೇಳಕತ್ತೇನು ಕೇಳ. ಅಯ್ಯಯ್ಯ, ಹಂಗ್ಯಾಕ ತಳ್ಕೊಂಬಳಕ ಮಾತಾಡ್ತೀನಿ ನೀನು? ಕತ್ತಿಯೇ ದೊಡ್ಡ ಕತ್ತಿ ಬಿಡವ ನಿಂದು. ಅಲ್ಲ, ಮಗಳು ಕೊಟ್ಟೇನು ಮತ್ತೆ ಸಂಬಂಧ ಕಡ್ದೋಗಿ ಯಾಕೆ ಬರ್ತತೆ? ನನ್ನ ಮೊಮ್ಮಗಳೆಲ್ಲದಾಳ ಅಲ್ಲಿ ಬರೋಕೆ, ನಾನು ನೋಡಕ್ಕೆ ನನ್ನ ಮನಸ್ಸು ತಿಳಿದಾಗ ಬರೋಕೆ, ನಂಗೆ ಸಾಯಿ ಮಠ ಬಂದು ಹೋಗೋಕೆ ನಾನು. ಓಹೋ, ನೀ ಬರಬೇಡ ಅಂದ್ಬಿಟ್ರೆ ನಾ ಬಿಟ್ಬಿಡ್ತೇನೆ ಅಂತ ಮಾಡೀನ? ನಿನ್ನ ಅಪ್ಪ ಕಟ್ಸಿದ ಮನೆ ಆದ್ರೆ ಅದಕ್ಕೆ ಏನು ಮಾಡ್ಬೇಕು? ಮತ್ತು ನಿನ್ನ ಮಗ ಇಲ್ಲೇ ಅದಾನಿಲ್ಲ, ನಿನ್ನ ಮಗ ಇದ್ದಿದ್ದು ನನ್ನ ಮೊಮ್ಮಗಳು ಇಲ್ಲೇ ಅದಾಳಿಲ್ಲ,
ಮತ್ತು ನನ್ನ ಮೊಮ್ಮಗಳು ಇದ್ದೀನಿ ನಾನು ನೋಡಕ್ಕೆ ಬರ್ಬೇಕಾ ಬೇಡ? ನೀನು ನಮ್ಮ ಅಪ್ಪ ಕಟ್ಸಿದ್ದು ನಮ್ಮ ಅವ್ವ ಕಟ್ಸಿದ್ದಂತ ಏನು ತಲೆ ತಳಗ ಮಾಡಿ ಕಾಲು ಮ್ಯಾಗ ಮಾಡಿ ಹಾರಾಡಿದ್ರು ನಾ ಏನು ಬಿಡ್ದಲ್ ಬಾ ಮಗಳ. ಏನು ಹಂಗಾರ ಹಿಂಗೆ ಮಾಡು, ನನ್ನ ಮೊಮ್ಮಗಳನ್ನ ನಾ ಆಕಿ ಗಂಡನ್ನ ಬೇರೆ ಮನ್ಯಾಗ ಇಡು. ನಾನು ನಿನ್ನ ಮನೆಗೆ ಯಾಕೆ ಕಾಲಿಡ್ಲೆ? ಅಯ್ಯಯ್ಯ, ನಿನ್ನ ಮಸಡಿ ನೋಡೋಕ್ಕೆ ನನಗೂ ಇಷ್ಟ ಅಂತ ಮಾಡಿ ಏನು? ನಾ ಬರೋದ ನನ್ನ ಮೊಮ್ಮಗಳು ನೋಡಕ್ಕೆ ಬಂದಿದ್ದು. ಓ, ನನ್ನ ಮುಂದೆ ಇಷ್ಟು ಮಾತಾಡ್ತಿ ಆಕಿಗೆ, ನಾ ಇಲ್ದಾಗ ಎಷ್ಟು ಮಾತಾಡೋಕ್ಕಿಲ್ಲ ನೀನು. ನನಗೇನು ನಿಮ್ಮ ಜೋಡಿ ಮಾತಾಡ್ಬೇಕಂತ ಇಷ್ಟ ಇಲ್ಲ. ನಾನು ನಿನ್ನ ಮಾತಾಡ್ಸಕ್ಕೆ ಬಂದಿಲ್ಲ, ತನ್ನ ಕುಂದ್ರು ರೀ. ನನ್ನ ಮನೆಗೆ ಬಂದು ನನ್ನ ತಣ್ಣ ಕುಂದ್ರ ಅಂತಾರಲ್ಲ ಇವರು. ಅಲ್ಲಪ್ಪ, ನೀನು ಏನು ಬಿ ಪಿ ಗಿಪಿ ಐತೇನು? ಯಾ ನಮ್ನಿ ಓದಿರ್ತಾಳೆ ಯಪ್ಪ ಒಟ್ಟು ಅಂತ ಹೇಳತ್ತಾಗ ತಗ ಹೆಂಗೆ ತಡ್ಕೊಂಡು ಏನಪ್ಪ ಗಟ್ಟಿ ಬಿಡು ನೀನು. ಮತ್ತೆ ಅಲ್ಲ ಅದು ಬಿಡು, ಹೋಗಿ ನನ್ನ ಮಗಳ ಕಡೆ ಹೋಗಿದ್ದೇನಪ್ಪ. ಹೋಗಿರ್ತೀಯ ಇಲ್ಲ ಮತ್ತೇನು ಈಕೆ ಬೇಡ ಅಂತೇಳಿ ಈ ಅಂದ್ಲು ಅಂತೇಳಿ ಬಿಟ್ಟಿರ್ತೀಯ. ಈಕೆ ಏನಂದ್ರು ನನ್ನ ಮಗಳು ಬಿಡಕ್ಕೆ ಹೋಗ್ಬೇಡಪ್ಪ, ಹೋಗ್ಕೊಂತ ಬರ್ಕೊಂತೀರ. ಆಹಾ, ಒಳ್ಳೆ ಮಗಳು, ಒಳ್ಳೆ ತಾಯಿ. ಮಗಳು ಹಂಗಿದ್ದೀನಿ ಮತ್ತು ತಾಯಿನೂ ಹಂಗೆ ಇರ್ಬೇಕಲ್ಲ. ಮತ್ತೆ ಇನ್ನೊಬ್ರ ಸಂಸಾರ ಹಾಳಾದರೂ ಪರವಾಗಿಲ್ಲ, ಇವ್ರಿಗೆ ಆರಾಮ್ ಹೋಗಿ ಬಂದು ಮಾಡ್ತಾ ಇರ್ಬೇಕು. ಅಯ್ಯೋ, ಏನು ಓದಿರ್ತಾಳೆಯಪ್ಪ ನಿನ್ನ ಹೆಂಡತಿ. ಹೋಗಿದ್ದೇನಪ್ಪ? ಅತ್ತಿಯರ ಹೋಗಿದ್ದೆ, ಹೋಗಿ ಬಂದೆ. ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ನಾನು ಹೋಗಿ ಬರ್ತಿರ್ತೇನೆ, ದಿನ ಹೋಗಿರ್ತೇನೆ. ಹೌದಾ? ಆಗ್ಲಪ್ಪ, ಹೋಗ್ಯಾಗ ಬಾ ಆಗಾಗ. ಏನು ಅಜ್ಜಿ ಕುಂದ್ರೆ ಒಂದು ಸ್ವಲ್ಪ ಚಾ ಮಾಡ್ಕೊಂಬರ್ತೀನಿ. ಸೌಪರ್ಣಿಕ, ನಾನು ಇಲ್ಲಿಂದ ಕರ್ಕೊಂಡು ಹೋಗವ. ಕುತ್ತಿಗೆ ಉಸುಲ್ ಗಟ್ಟದಂಗೆ ಆಗ್ತದೆ ನನಗೆ. ಅಯ್ಯೋ ದೇವ್ರೆ, ಗಂಟ್ಲಾಗೇನಾರ ಸಿಕ್ಕಿಕೊಂಡತ್ತನ. ಹಲೋ ಹಲೋ, ನಾನು ನಿಮ್ಮವ್ವ ಮಾತಾಡೋದು. ಅವ್ವ, ನಿನ್ನ ನಂಬರ್ ನನ್ನ ಕಡೆ ಸೇವ್ ಇರಂಗಿಲ್ಲನವ. ಅಯ್ಯೋ ಕತಿಯೇ, ಮತ್ತು ಅವ್ವ ಅಂತ ಬೇರೆ ನೀ ಬಿಡಿಸಿ ಹೇಳ್ಬೇಕನ. ನಂಗೆ ಗೊತ್ತಾಯ್ತು, ನೀ ಹೇಳು. ಹೌದಾ? ಅದು ಏನಿಲ್ಲ, ಮತ್ತು ನಿಮ್ಮ ಅತ್ತಿನ ಕರ್ಕೊಂಡು ಅದು ಪ್ರವಾಸಕ್ಕೆ ಹೊಂಟೇನಿವ. ಮತ್ತು ಅವ್ರೇನೋ ಕಾಶಿ ನೋಡ್ಬೇಕು ಅಂತ ಭಾಳ ಅನ್ನಕತ್ತಾರ. ನಿಮ್ಮ ಅಪ್ಪನೂ ಹೋಗಿ ಬಾ ಅಂತ ಒತ್ತಾವತಿ ಹಚ್ಚಾರ. ಹಾಗಾಗಿ ಅಲ್ಲಿ ಹೊಂಟನಿ. ಮತ್ತು ಈಗ ನಿಮ್ಮ ಅಪ್ಪನಂತೇಳಿ ಯಾರೂ ಇಲ್ಲ. ಪಾರ್ವತಿ ಪಾಪ ಅವು 3 ಮಕ್ಕಳು ಸಂಭಾಳಿಸೋದೇ ರಗಡಕತ್ತಿ. ಅರವಿಂದ್ನು ಬರಾಕತ್ತಾನ ನನ್ನ ಜೋಡಿ. ಅದಕ್ಕೆ ನಿಮ್ಮ ಅಪ್ಪಗೆ ಒಂಥರ ನಿಮ್ಮ ಅತ್ತಿಗೆ ಆರಾಮಿಲ್ಲ ಅಂತ ಯಾಕೋ ಚಿಂತೆ ಮಾಡಕತ್ತಾನ. ಏನಾರ ಅದು ಮನ್ಸಿಗೆ ತೊಗೊಂಡು ಸ್ವಲ್ಪ ತ್ರಾಸ ಗೀಸಾದ್ರೆ ಯಾರದಾರವ ಜೊತೆಗೆ. ಹಾಗಾಗಿ ಒಂಚೂರು ನೀನು ನಿನ್ನ ಗಂಡ ಇಬ್ಬರು ಬರ್ತೀರ, ಒಂದು 15 ದಿನ ಇರ್ತೀರೇನೆ ಇಲ್ಲೇ. ಓ ಹೌದಾ, ಆಯಿತು. ಅದಕ್ಕೇನಂತ ಇವ್ರಿಗೆ ಹೇಳ್ತೀನಿ ತಗೋ. ಈಗ ಹಾಂ ಬರ್ತೀನಿ ತಗೋರ, ಬಾ ಹೇಳ್ತೀನಿ. ಪಟ್ಟ ನಂಗೆ ಇಟ್ಟು ನೀ ಹೇಳಿ ಎಲ್ಲ ಹ್ಞೂ ಅಂದ್ರೆ ಏನಂದ್ರೆ ಎಲ್ಲ ನನಗೆ ಒಂಚೂರು ಹೇಳ. ನೀ ಏನಂದ್ರೆ ಬರಾಕ ರೆಡಿ ತಯಾರಾಗಿರ ಅಂದಮೇಲೆ ನಾ ಇಲ್ಲಿ ಕಾಲು ಕೇಳ್ತೇನೆ. ಅಲ್ಲಿ ಮಟ್ಟ ನಾವು ಹೋಗುದಿಲ್ಲ. ಆಯ್ತವ, ನೀ ಇಷ್ಟು ಹೇಳ್ಬೇಕನ್ನ ಅದಕ್ಕೆ. ಅಯ್ಯ, ನಾನು ಬರತ್ತೇನೆ, ಏನ ಇರ್ತೇನೆ, ತಲೆ ಕೆಡಿಸ್ಕೊಬೇಡ. ಸರಿ ಆತ. ಅಶ್ವಿನಿ, ಯಾವಾಗ ಬಂದೆಮ್ಮ? ಈಗ ಬಂದೆ ಅಪ್ಪ. ಇದು ನಿಮ್ಮ ಅತ್ತಿ ನಾ ಬಂದಾಗಿಂದ ನೋಡ್ತಾ ಇದೀನಿ, ಆಫೀಸಿಂದ ಕೈಕಲ್ ಮುಖ ತಗೊಳತ್ಲೆ ವಸ್ತ್ರ ಕೊಡ್ತಿದ್ಲು, ಯಾಕೋ ಕಾಣವಳ್ಳ. ಅದೇನೋ ಅಡುಗೆ ಮನೆಯಾಗ ರಾತ್ರಿಗೆ ಹೋಳಿಗೆ ಸಿಕ್ಕರಣಿ ಮಾಡಿದ್ರಾತು ಅಂತ ಬ್ಯಾಳಿ ಕುದಿಯಾಕಿಡಾತಿದ್ರು. ಓ ಹೌದಾ, ಸರಿ ಸರಿ. ಯಾವಾಗ ಬಂದ್ರಿ? ಆಮೇಲೆ ನಾನು ಕಾರ್ ಬಂದಿದ್ದು ಗೊತ್ತಾಗಿಲ್ಲ ನಿಂಗ? ಅಯ್ಯೋ, ನಾನು ಬಚ್ಚಲ್ದಾಗಿದ್ನೋ ಏನೋ, ಹಂಗಾರ ನಾನು ನೋಡ್ಲಿಲ್ಲ. ವಸ್ತ್ರ ಎಲ್ಲ ತಗೊಂಡಿರೇನ? ಹಾ ಐತಿ. ಸರಿ, ನಂಗೊಂದು ಚೂರು ಚೋತಿನ ಚಾ ಮಾಡ್ಕೊಂಬಾ. ಅಶ್ವಿನಿ, ನಂಗೆ ನಿಂತು ಕಾಲು ಹೊಡ್ಯಾಕತ್ತವ. ಒಂಚೂರು ನಿಮ್ಮ ಮಾವಗ ಚಲೋತ್ತಿಂಗ್ ಚಾ ಮಾಡ್ಕೊಂಬರ್ವಾ. ಹ್ಞೂ ಅಮ್ಮ, ಮಾಡ್ಕೊಂಬರ್ತೀನಿ. ಎಲ್ಲಿ ನಿನ್ ಮಗಳು ಕಾಣವಳ್ಳ? ಅಯ್ಯೋ ದೇವ್ರೆ, ಅದೇನೋ ಆಫೀಸ್ಗೆ ಹೋಗ್ಬರ್ತೀನಿ ಅಂತ ಹೋದ್ಲಪ್ಪ. ನಂಗೆ ಒಳ್ಳೆ ಚಲೋ ನೌಕರಿ ಐತಿ, ನಾ ಮಾಡ್ತೀನಿ ಅಂತಿದ್ಲಪ್ಪ. ಹೌದಾ, ಎದ್ರಾಗಂತೆ? ಅದೇನ ಏನು, ಹಾಂ ಟೂರ್ಸ್ ಟ್ರಾವೆಲ್ಸ್ ಅಂತ ನೋಡ್ರಿ. ಹಾಯ್ ಅಪ್ಪ. ನಂದಿನಿ, ಓಹೋ ಕೆಲ್ಸಕ್ಕೆ ಹೊಂಟಿ ಅಂತೆ, ನಂಗೊಂದು ಮಾತು ಹೇಳಿಲ್ಲ. ಅಪ್ಪ, ಅದು ನಿಮ್ಗೆ ಹೇಳ್ಬೇಕು ಅಂತಂದೆ. ನಾನೇ ಇವತ್ತು ಒಂದಿನ ಹೋಗಿ ನೋಡ್ಕೊಂಡು ಬರೋಣ, ಆಮೇಲೆ ಹೇಳೋಣ ಅಂತ ಸುಮ್ಮನಾದೆ. ಏನ್ ಕೆಲ್ಸ ಅದು? ಎಲ್ಲಿ? ಯಾರ ಹತ್ರ? ಎಷ್ಟು ದುಡ್ಡು? ಪಗಾರ ಎಷ್ಟು? ಹೌದು, ಈಗ ಕೆಲ್ಸಕ್ಕೆ ಹೋಗೋ ಅವಶ್ಯಕತೆ ಏನಿತ್ತು? ಹಾಂ ಅಪ್ಪ, ಒಂದು 2 ನಿಮಿಷ ಒಂಚೂರು ಫ್ರೆಶ್ ಅಪ್ ಆಗಿ ಕೈ ಮುಖ ಎಲ್ಲ ತೊಗೊಂಡು ನಾನು ಬೇರೆ ರೆಗ್ಯುಲರ್ ಡ್ರೆಸ್ ಹಾಕೊಂಡ್ಬರ್ತೀನಿ. 2 ನಿಮಿಷ ಸರಿತ್ ನಂಗೆ ಕೇಳ್ರಿಕಿನ್ ಬಿಡಾಕೋಬೇಡ್ರಿ. ಏನು ಕೆಲಸ ಎತ್ತ ಅವಶ್ಯಕತೆ ಐತನ, ಎದಕ್ಕೆ ಮಾಡಾಕತ್ತಿ ಅದನ್ನ ಅಂತೇಳಿ ಸರಿತ್ ನಂಗೆ ಜಾಡಸ್ರಿ ಒಂಚೂರು. ಏನು ಹಿಂಗೆ ಬಿಟ್ರೆ ತಲೆ ಹಿಡಿಸ್ತಾಳಕ್ಕೆ. ಅದು ಎಲ್ಲಿ ಹೊಂಟಾಳೋ ಏನೋ, ಕಾಲ್ಮಾನ ಮೊದಲೇ ಸರಿ ಇಲ್ಲ. ಏನು ಹೇಳದಿ ಹುಡುಗಿಗೆ ಅಂತೀನಿ ನಾ ತಗ. ಹೇಳಿದ್ದನ್ನ ಅರ್ಥನೂ ಮಾಡ್ಕೊಳಲ್ಲ, ಹೇಳಿದ್ರೆ ಮಾತು ಕೇಳಂಗಿಲ್ಲ ತಗ. ಸಾಕಾಗಿ ಹೋಗತ್ತಪ್ಪ ನನಗರ. ಎಂತಾರು ಬರ್ತಾರೋ ಏನು ಮಾಡ್ತಾರೋ ಯಾರಿಗೆ ಗೊತ್ತ್ರಿ. ಹೌದಿಲ್ಲ, ಈಕಿ ಹುಂಬ್ರಂಗೆ ಹೊಂಟು ಬಿಟ್ಟಾಳ. ಅಯ್ಯೋ ತಗ ಮರ್ಯಾದಿಗೆ ಇಡಲ್ಲ. ಅವ್ರ ಅಪ್ಪಂದ ಬೇಕಾದಂಗೆ ನಾಳೆ ಇಟ್ಕೊಂಡು ಅವ್ರ ಅಪ್ಪ ಕೆಲಸ ಮಾಡಿಸ್ತಾನೆ, ಈಗ ಇನ್ನೊಬ್ರ ಕಡೆ ದುಡಿಯಾಕ ಹೊಂಟತಿ ಅಂತ ನೋಡಿದವ್ರು ಆಡ್ಕೊಳ್ಳಲ್ಲನ್ರಿ. ನನಗರ ಈ ಹುಡುಗಿಗೆ ಏನು ಹೇಳಿ ಅಂತ ತಿಳಿಲಾರ್ದಂಗೆ ಆಗ್ಬಿಟ್ಟದ ತಗ. ಸಾಕಾಗ್ಬಿಟ್ಟತ್ ನೋಡ್ರಿ ತಗ. ಆಯ್ತು, ಚಿಂತೆ ಮಾಡ್ಬಿಡ, ಬರ್ಲಿ ಮಕ್ಕ ತಗೊಂಬರ್ತೀನಿ ತಗೊಳಲ್ಲ. ನಾನು ಮೊದಲು ಒಂಚೂರು ಚಾ ಕುಡಿತೀನಿ. ಚಾ ತಗೋರಿ. ತೊಂಬರ್ಬಾ. ನನಗೆ ನಿಮಗೂ ಬೇಕಾಗಿತ್ತಾ? ನೀವು ಹೇಳಿದ್ರೆ ನಾನು ತೊಗೊಂಬರ್ತಿದ್ದೆ. ಅಲ್ಲ, ಅದನ್ನ ಬಾಯಿ ಬಿಟ್ಟು ಬೇರೆ ಹೇಳ್ಬೇಕನ. ಚಾ ತರುವತ್ನಾಗ ಇಬ್ರು ಕುಂತಾರ ಅಂದಮೇಲೆ ಇಬ್ರಿಗೂ ಸೇರಿಸಿ ತಂದುಬಿಟ್ರೆ ಆಕತ್ತವ. ಅಲ್ಲ, ಒಬ್ರಿಗೆ ಹಿಂಗೆ ಮಾಡ್ಕೊಂಬಂದ್ರೆ ಹೆಂಗೆ? ಅಲ್ಲಮ್ಮ, ಚಾ ಮಾಡೋ ಹೊತ್ನಾಗ ಈಗ ಮತ್ತೆ ಹೆಚ್ಚಿಗೆ ಆದರೆ ಉಳಿದ್ರೆ ಸ್ವಲ್ಪ ಮಾಡ್ಬೇಕು, ಬೇಡ ಸುಮ್ಮನೆ ಉಳಿಸಿ ಕೆಡಿಸ್ತಿ ಅಂತ ಬೈತೀರಿ ಅಂದ್ಕೊಂಡು ನಾನು ಅಷ್ಟೇ ಮಾಡ್ಕೊಂಬಂದೆ. ನನಗೆ ಗೊತ್ತಾಗಲಿಲ್ಲ. ಆಯ್ತು ಬಿಡ್ರಿ, ನಾನು ಇನ್ನೊಂದು ಕಪ್ ಮಾಡ್ಕೊಂಬರ್ತೀನಿ.
ಬೇಡ ಬೇಡ ನಡೀತೈತಿ, ಇರ್ಲಿ ಬಿಡ. ಇನ್ನೊಮ್ಮೆ ನಾ ಹಿಂಗ್ ಜೊತೆ ಕುಂತಿದ್ದೆ ಅಂದ್ರೆ ನಂಗೆ ಓಟ್ ಮಾಡಿಸ್ಕೊಂಡ ಬಂದ್ಬಿಡ ಏನ. ಸುಡ್ತೈತಿ. ಚಾ ಕುಡಿದ ನಂತರ ಈಗ ಸ್ವಲ್ಪ ತಲೆ ಸುಧಾರಿಸ್ ನೋಡಿ, ಸಮಾಧಾನ ಅಂತ ಅನ್ಸಕತ್ತ. ಚಹಾ ಕುಡಿದ್ಮೇಲೆ ಮನುಷ್ಯ ಆರಾಮ್ ಅನ್ಸದು. ಅಮ್ಮ, ಅಪ್ಪಾಜಿ, ಅದು ನಮ್ಮ ಅವ್ವಾರು ಫೋನ್ ಮಾಡಿದ್ರು, ಒಂದು 15 ದಿನ ಬಂದು ಇರಾಕತ್ತೆ ಅಂತ ಕೇಳ್ತಾ ಇದಾರ. ಯಾರು ನೀನಿಗ? ಯಾಕ ಈಗ ಅದಕ್ಕೆ? ನನಗಷ್ಟೇ ಅಲ್ಲ, ಇವ್ರಿಗೂ. ಅಂದರೆ ಒಂದು 15 ದಿನ ನಿಮ್ಮ ಮನೆಯವ್ರು ಕರ್ಕೊಂಡು ಬಂದಿರುವ ಇಲ್ಲೇ, ನಾವು ಪ್ರವಾಸಕ್ಕೆ ಹೊಂಟೇವಿ, ನಿಮ್ಮಪ್ಪ ಮನ್ಯಾಗ ಒಬ್ಬರ ಇರ್ತಾರ ಅಂತ ಅಂತು ಅವ್ವ. ಯಾಕೆ ಅವ್ರಿಗೇನು ಹೆದರಿಕೆ ಬರ್ತದಂತಾನು ಒಬ್ಬರ ಇರಾಕ? ನಂದಿನಿ, ನಿಂದೆಷ್ಟು ಅಷ್ಟೇ ನೋಡ್ಕೋಬೇಕು. ನನ್ನ ಬಗ್ಗೆ ಏನೋ ತಪ್ಪ ತಿಗಡಿ ಮಾತಾಡ್ತಿ, ಕೆಲವೊಂದು ಟೈಮ್ ನಾನು ಹೋಗ್ಲಿ ಬಿಡತ್ತಾಗ ಅಂತ ಸುಮ್ಮನಿರ್ತೀನಿ. ನನ್ನ ಅಪ್ಪನ ಬಗ್ಗೆ ಮಾತಾಡಿದ್ರೆ ನಾನು ಸುಮ್ಮನಿರಂಗಿಲ್ಲ. ಈಗ ಹೇಳಾಕತ್ತೇನೆ ಕೇಳು. ನಾನೇನಂದೆ ಅಲ್ಲ, ಅವ್ರೊಬ್ರಿಗೆ ಇರಕ್ಕೆ ಹೆದರಿಕೆ ಬರ್ತೈತ ಮತ್ತೆ ಅಂತ ಕೇಳಿದ್ದಷ್ಟೇ. ನಂದಿನಿ, ನಿಂಗೆ ಎಷ್ಟು ಸಲ ಹೇಳ್ಬೇಕು ದೊಡ್ಡವ್ರ ಬಗ್ಗೆ ಹಂಗೆ ಮಾತಾಡಬೇಡ ಅಂತ? ಎಷ್ಟು ಸಲ ಹೇಳ್ಬೇಕು ನಿಂಗೆ? ಅವ್ರಿಗೆ ಯಾಕೆ ಹೆದರಿಕೆ ಬರ್ತೈತಿ? ನಿನ್ನ ಏನೋ ಹೇಳ್ತಾ ಇದಾರ ಅಂದ್ಮೇಲೆ ಮುಂದೆ ಮಾತು ತೋರ್ಸಕ್ ಬಿಡು. ಆಮೇಲೆ ಕಾರಣ ಇಲ್ಲದೆ ಯಾರು ಏನೂ ಮಾತಾಡ್ತಿರಂಗಿಲ್ಲ, ಸ್ವಲ್ಪ ಸುಮ್ಮನೆ ಇರು. ಏನ್ ಅಂದಿಲ್ಪ, ಹಂಗ ನಕಲಿ ಮಾಡಿದೆ. ನೀನು ಹೇಳಮ್ಮ. ಅದು ಮಗ, ನಮ್ಮ ಅತ್ತಿಗೆ ಹುಷಾರಿಲ್ಲದ ವಿಷಯ ನಿಮ್ಗೆ ಗೊತ್ತೇ ಐತಿ. ಅದಕ್ಕೆ ಅವ್ರು ಕಾಶಿ ರಾಮೇಶ್ವರ ಒಟ್ಟು 12 ಜ್ಯೋತಿರ್ಲಿಂಗ ನೋಡ್ಬೇಕು ಅಂದ್ರಂತೆ. ಅದಕ್ಕೀಗ ಅಪ್ಪ ಫೋರ್ಸ್ ಮಾಡಿ ಅಣ್ಣನ್ನ ಮತ್ತು ಮಮ್ಮಿ ಅವನ್ನ ಕಳ್ಸಾಕತ್ತೈತಂತೆ. ಅದಕ್ಕೆ ಈಗ ಅಪ್ಪಗೂ ಹಾರ್ಟ್ ಪ್ರಾಬ್ಲಮ್ ಐತಲ್ಲ ಸ್ವಲ್ಪ. ಅದಕ್ಕೆ ಅವು ಏನಂತಾಳ, ಮನ್ಯಾಗ ಯಾರೂ ಇರಲ್ವಾ, ಅರವಿಂದ್ ನನ್ನ ಜೊತೆಗೆ ಬರತ್ತಾನ, ಮತ್ತು ಯಾರೂ ಇಲ್ಲ. ಈಗ ಅಕಸ್ಮಾತ್ ಏನಾರು ಆರಾಮಿಲ್ಲ ಅಂತಂದರೆ ಏನು ಮಾಡೋದು? ಅದಕ್ಕೆ ಬೇಡ, ಯಾವುದಕ್ಕೂ ಒಂಚೂರು ನೀನು ನಿನ್ನ ಗಂಡ ಇಬ್ಬರು ಬಂದು ಒಂದು 15 ದಿನ ನಾವು ಬರೋ ಮಟ ಇರ್ರಿ ಅಂತ ಅಂತು. ಏನ ನೀವು ಒಬ್ಬಕ್ಕೆ ಅಲ್ಲ, ಅವನು ಬರ್ಬೇಕಂತ ಅಲ್ವಾ? ಎಲ್ಲಕ್ಕೆತ್ ಹೇಳಿ ನೋಡ ನೀನೆ. ಈಗ ಅವನು ಬಂದು ಅಲ್ಲಿ ಕುಂತ ಅಂತಂದರೆ ನಡೀತಾನೆ ಇಲ್ಲೇ. ನೀನೇ ಯೋಚನೆ ಮಾಡಿ ನೋಡೋಣ. ಇಲ್ಲಿ ಮಾವರು ಇರ್ತಾರಲ್ಲಮ್ಮ, ಅದಕ್ಕೆ ನಾನು ಇವರು ನಾನು ಒಂದು 15 ದಿನ ಇರ್ತೀವಲ್ಲಿ. ಮಾವ ಅಲ್ಲಿಂದನೇ ಕೆಲ್ಸಕ್ಕೆ ಇವರು ಬರ್ತಾರ, ನಾನು ಹೋಗ್ತೇನೆ. ಅಂದರೆ ಅಲ್ಲಿ ಹೋಗಿರಕ್ಕೆ ಮೇನ್ ರೀಸನ್ ಅಂದರೆ ಅಪ್ಪ ಒಬ್ಬರೇ ಇರ್ತಾರಲ್ಲ, ಅದಕ್ಕೋಸ್ಕರ. ಅಮ್ಮ ಹೋಗ್ಬರ್ತೀವಿ. ಆಯ್ತು ಹೋಗ್ರಿ. ಅಲ್ಲ, ಮೊದಲೇ ಹೇಳಿದ್ರೆ ನಾನು ಅವ್ರ ಜೊತೆಗೆ ಹೋಗಿದ್ದೆ. ನನಗೂ ಜ್ಯೋತಿರ್ಲಿಂಗಗಳು ನೋಡ್ಬೇಕು ಅಂತ ಭಾರಿ ಆಸೆ. ನಿಮ್ಮ ಮಾವಿಗೆ ಎಲ್ಲಿ ಪುರ್ಸತ್ತ ಆಗಂಗಿಲ್ಲ ಒಂಚೂರು ಕರ್ಕೊಂಡು ಹೋಗಕ್ಕೆ. ಇನ್ನು ಯಾರು ಕರ್ಕೊಂಡು ಹೋಗ್ಬೇಕು ನನ್ನ? ಅಯ್ಯೋ ದೇವ್ರೆ. ಅಲ್ಲ, ಕಾರ್ನಾಗ ಹೊಂಟಾರ ಅಂತಂದರೆ ನಿಮಗೆಲ್ಲ 7 ಸೀಟ್ರ್ ಇರೋದು ನೋಡೇನು ನಾನು. ಯಾರು ಯಾರ್ಯಾರು ಹೊಂಟಾರ ಅಂದೆಲ್ಲ ನೀನು? ಯಾರು ನಿಮ್ಮ ತಾಯಿ, ನಿಮ್ಮ ತಮ್ಮ, ಅಣ್ಣ ಅಲ್ಲ, ಅಣ್ಣ ಮತ್ತು ಇವರು, ಮತ್ತಾರು? ಮತ್ತು ಇವರು ನಮ್ಮ ಪಾರ್ವತಿ ಅತ್ತಿಗೆಮ್ಮ ಅದಾರಲ್ಲ, ಅವ್ರ ತಾಯಿ ಮತ್ತು ಅವರ ಅಜ್ಜಿ. ಆತಲ್ಲ, 5 ಮಂದಿ ಆಯ್ತು. ಹೌದಿಲ್ಲ? 5 ಮಂದಿ ಅಂದರೆ ಇನ್ನೂ 2 ಸೀಟ್ ಖಾಲಿ ಉಳಿದಿರ್ತಾವೆ. ಛೇ, ನಾನು ಹೋಗ್ತಿದ್ದೆ. ಈಗ ಇದ್ಕಿದ್ದಂಗೆ ಅಂದರೆ ಎಲ್ಲಿ ತಯಾರಾಕತಿ ಆಗಂಗಿಲ್ಲ ಬಿಡು, ಹೋಗಲಿ. ನಾನು ಹೋಗಿ ಬರ್ತಿದ್ದೆ ನೋಡು. ಇರಲಿ ಬಿಡು, ಸರಿ. ನೀ ಹೋಗಿ ಬಾರವ, ಮತ್ತೇನು ಮಾಡೋದು? ಒಂದು 15 ದಿನ ಇರು. ಇದು ಬರ್ರಿ ಇಬ್ರು. ಸರಿ ಅತ್ತೀರ. ಅಂದಾಗ ನಿಂದು ಮರ್ತೇ ಬಿಡ್ತಿದ್ದೆ ನಾನು. ಏನು ಕೆಲಸ ನೀನು ಮಾಡೋದು? ಅಪ್ಪ, ಟ್ರಾವೆಲ್ ಏಜೆನ್ಸಿ ಒಳಗೆ ಎಷ್ಟು ಟ್ರಿಪ್ ಎಲ್ಲ ಹೋಗ್ತಿರ್ತಾರಲ್ಲ, ಅವ್ರು ಬಂದು ನಮ್ಮ ಹತ್ರ ವಿಚಾರಿಸ್ತಾರಲ್ಲ, ಡೀಟೇಲ್ಸ್ ಎಲ್ಲ ಕೊಡೋದು, ಟೂರ್ ಪ್ಯಾಕೇಜ್ ಒಳಗೆ ಏನೈತಿ ಅಂತ ಹೇಳೋದು. ಈಗಂತೂ ಹೊಸದೆಲ್ಲ ಇದು ಮಾಡ್ತಾ ಇದಾರೆ. ಒಬ್ಬರಿಗೆ 45,000, ಒಬ್ರಿಗೆ 20,000 ಕೋಟ ಬೇರೆ ಐತಿ. ಅಂದರೆ ಟೂರ್ ಮೇಲೆ ಡಿಪೆಂಡ್, ಆ ಥರ ಇರ್ತೈತಿ. ಒಬ್ರಿಗೆ ಎಷ್ಟಾದರೆ ಅವ್ರಿಗೆ ನಾವು ಏನೇನು ಇದು ಏನು ಫೆಸಿಲಿಟಿ ಕೊಡ್ತೀವಿ. ಒಂದು ಫ್ಲೈಟ್ ಚಾರ್ಜಿಂದ ಹಿಡಿದು ದೂರ ಹೋಗೋದು, ಈ ಕಡೆ ಅಲ್ಲಿ ಊಟದ್ದು ಎಲ್ಲ ಪ್ರತಿಯೊಂದು ಅಕಾಮಡೇಷನ್ ಎಲ್ಲ ಏನಿರ್ತೈತಿ, ಏನೇನು ಅವ್ರಿಗೆ ಯಾವುದು ಮಾಡ್ಕೊಳ್ಳೋದಿರ್ತೈತಿ, ಅವ್ರು ಕೊಟ್ಟಿದ್ದು ರೊಕ್ಕದಾಗೆ ಇನ್ಕ್ಲೂಡಿಂಗ್ ಯಾವ್ದು ಇರ್ತಾವೆ ಪ್ರತಿಯೊಂದು ಹೇಳ್ಬೇಕಾಕೈತಿ. ಒಟ್ಟು ಟೂರ್ ಆ್ಯಂಡ್ ಟ್ರಾವೆಲ್ಸ್ ಒಳಗೆ ನಾನು 4 ದಪ್ಪ ಇರೋದಕ್ಕೆ ಹೊಳಂಗಿಲ್ಲ. ಎಷ್ಟು ಸ್ಯಾಲ್ರಿ? ಸದ್ಯಕ್ಕೆ ಈಗ ಒಂದು 15,000 ಅಷ್ಟೇ ಕೊಡ್ತಾರಂತೆ. ಅಷ್ಟೆಲ್ಲ ದುಡಿತೇನೆ, ಎದಕ್ಕಾರ ನನಗೆ ಹೆಲ್ಪಿಗೆ ಬರ್ತೈತಿ. ನಾನು ಏನಾರ ಒಂದು ಬುಕ್ ಮಾಡಿ ತರಿಸ್ಕೊಂಡ ತಕ್ಷಣ ಅವ್ವ ಬೈಯಾಕೆ ನಿಂದಿರ್ತಾಳೆ, ಎದಕ್ಕೆ ರೊಕ್ಕ ಹಾಳು ಮಾಡ್ತೀವಿ ಅಂತ. ಅದೇ ನನ್ನ ದುಡ್ಡಿತ್ತು ಅಂದ್ರೆ ನಾನು ಏನಾದರೂ ಆರ್ಡರ್ ಮಾಡಿಸ್ಕೊಂಡು ತರಿಸ್ಕೋಬೋದು, ಗೊತ್ತನ? ಹೇಳೋದು ನೋಡಿದ್ರೆ ಏನು ಈಕಿನೇ ದುಡ್ಡು ಜೀವನ ಮಾಡ್ಯಾಳ ಅನ್ನಂಗೆ ಹೇಳ್ತಾಳೆ. ನಾನು ಹಂಗೆ ಹೇಳಿದ್ನ್ಯಾ ಕತಿ. ಯಾರ ಕೆಲ್ಸಕ್ಕೆ ಬರ್ದಾರ ಎಲ್ಲ ಅಂತಾರೆಲ್ಲ ಬೈತಿದ್ರಲ್ಲ, ಅದ್ರ ಸಂಬಂಧ ಕೆಲ್ಸಕ್ಕೆ ಹೊಂಟಿರೋದು. ನೋಡು ನಂದಿನಿ, ಬಾಯಿಗೆ ಬಂದಂಗೆ ಮಾತಾಡಬೇಡ. ಏನು ಮಾತಾಡಿದೆ? ಕೆಲ್ಸಕ್ಕೆ ಬಾರದೇ ಇರೋರು ಅಂದಿಲ್ಲ, ಯಾರಿಗಂದಿ ನೀನು? ಅದು ನಾನು ಅಂದಿದ್ದು ಯಾರಿಗೂ ಅಲ್ಲ, ನಾನು ಯಾರು ಅಂತಿರ್ತಾರಲ್ಲ ಅಂತ. ಬಾಯಿ ಮುಚ್ಚು ಸಾಕು. ನೇನ ಮೊದಲು ಮರ್ಯಾದೆ ಕೊಟ್ಟು ಮಾತಾಡೋದು ಕಲಿ. 1000 ಸಲ ಹೇಳ್ತೇನೆ ನಿನಗೆ, ಹಂಗೆ ಮಾತಾಡಬೇಡ ಅಂತ ಮತ್ತು ಅದನ್ನ ಮಾಡ್ತಾ ಇದ್ದಿ. ನಿನ್ಗೆ ಅದು ಯಾವಾಗ ಬುದ್ಧಿ ಬರ್ತದೆ ದೇವರಿಗೆ ಗೊತ್ತು. ಹೇಳಿ ನನಗೂ ಸಾಕಾಗಿತ್ತತ್ತಾಗ. ಏನ್ರಿ, ಯಾವ್ದಾರ ಒಳ್ಳೆ ಹುಡುಕ್ರಿ, ಮದುವೆ ಮಾಡೋಣತ್ತಾಗ. ನೋಡು ಎಷ್ಟು ಬೇಗ ಆಕತ್ತೆ ಅಷ್ಟು ಬೇಗ ನಾನು ಹೊರಗೆ ಹಾಕಕ್ಕೆ ನೋಡತ್ತಾಳ ನಮ್ಮವ್ವ. ಆಕೆ ಏನಾರ ತಿಳ್ಕೊಳ್ಳಿ, ಒಂದು ಯಾವ್ದಾರ ಒಳ್ಳೆ ಸಂಬಂಧ ನೋಡ್ರಿ. ನಾನು ಏನು ಮಾಡಲಿ? ಒಳ್ಳೆ ಸಂಬಂಧ ನೋಡ್ತೇನೆ.
ಅಕ್ಕ ಇದು ಈ ಅಕ್ಕ ತಂಗಿಯಾರು ಇರಬಾರ್ದು, ಆಮೇಲೆ ರಿಚ್ ಇರಬೇಕು, ಹೊರ ಊರ್ನಾಗೆ ಫಿಕ್ಸ್ ಆಗ್ಬೇಕು, ಸೆಟ್ಲ್ ಆಗ್ಬೇಕು, ಏನೇನು ಹೇಳ್ತಾಳ. ನಾನು ಏನ್ ಮಾಡ್ಲಿ? ಅಷ್ಟು ಎಲ್ಲ ಬೇಕಂತಿದ್ದೇ ಸಿಗ್ಬೇಕಲ್ಲ. ಸಿಗ್ತಾರಪ್ಪ, ನಾನೇನು ಮುದುಕಿ ಆಗಿಲ್ಲ, ಈಗಿನ ಕೆಲ್ಸಕ್ಕೆ ಸೇರೇನೆ ಸ್ವಲ್ಪ ದುಡಿತೀನಿ, ಆಮೇಲೆ ನೋಡೋಣ.